ಏನು ರೂಪು, ಏನು ಲಾವಣ್ಯ! ಇಂಥ ಸುಂದರ ಪುರುಷನ ಸೇರಿದ ಈ ಶ್ರೀಜನ್ಮವು ಈ ಭೂಮಿ ಮೇಲೆ ಹುಟ್ಟಿತನ ಇರಲಿ. ನಿದ್ರಿಸುವಂತೆ ಕಾಣ್ತಿರೋರು ಹತ್ತಿರಕ್ಕೆ ಹೋಗಿ ಎಚ್ಚರಗೊಳಿಸುತ್ತೇನೆ. ಅನುರಾಗದ ಅಮರಾವತಿ ಅಸಾಮಾನ್ಯ ಭಾಗ್ಯದ ರಾತೆ, ನಮ್ಮ ಕರುನಾಡ ಪ್ರೇಮದ ಜೋತೆ, ನಮ್ಮ ಕರುನಾಡ ಪ್ರೇಮದ ಜೋತೆ. ಅನುರಾಗದ ಅಮರಾವತಿ ಅಸಾಮಾನ್ಯ ಭಾಗ್ಯದ ರಾತೆ, ನಮ್ಮ ಕರುನಾಡ ಪ್ರೇಮದ ಜೋತೆ, ನಮ್ಮ ಕರುನಾಡ ಪ್ರೇಮದ ಜೋತೆ. ಆಸೆ ವಿಲಾಸೆಗೆ ರಸದೌತಣ, ಅನುರಾಗದ ಅಮರಾವತಿ ಅಸಾಮಾನ್ಯ ಭಾಗ್ಯದ ರಾತೆ, ನಮ್ಮ ಕರುನಾಡ ಪ್ರೇಮದ ಜೋತೆ, ನಮ್ಮ ಕರುನಾಡ ಪ್ರೇಮದ ಜೋತೆ. ಛೆ, ಇದೇನು ಈ ಸೌಂದರ್ಯ ಪುರುಷನು ಎಷ್ಟು ವಿಧವಾಗಿ ಗಾನವನ್ನು ಆಡಿದರು. ಸ್ವಲ್ಪವೂ ವೆಚ್ಚವಿಲ್ಲದೆ ಮೌನದಿಂದಲೇ ಬರಲ್ಲ. ಇರಲಿ, ನಾನು ಸಹ ಇದೇ ಸಮಯಕ್ಕೆ ನಿದ್ರೆ ಬರುವಂತ ಇದ್ದಿರೋದು. ನನ್ನ ಮುತ್ತರನ್ನು ಕಳೆದು ಈ ಚಿನ್ನದ ಗುಡಿಗಿರಿಸಿ ನಾನು ಸಹ ಪಕ್ಕದಲ್ಲೇ ಮಲಗುವೇನು. ಆಯಾಮ್ ಸ್ವಯಂ ನಿರ್ಮಿಸುತ್ತೆ ಪದಕವನ್ನು ನಂಬುವ ತರಹಾರಂಗೈಯುವೆ. ನರೋದಮ ವಿಕ್ರಮನ ನರೋದಮ ವಿಕ್ರಮನ ಚೋರನೆಂದೆನಿಸಿ ಪರಿಪರಿ ಕಷ್ಟಕ್ಕೆ ಗುರಿ ಮಾಡ್ಪನವನ. ಆಹಾ, ಮದಾಂಧನಾದ ವಿಕ್ರಮನು ನಂದೈ ಶೆಟ್ಟರ ಮನೆಯಲ್ಲಿ ಮೃಷ್ಟಾನ್ನ ಭೋಜನವನ್ನು ಉಂಡು ಈಗ ಸುಖವಾಗಿ ನಿದ್ರೆಯನ್ನು ಮಾಡುತ್ತಿರುವನು. ಇರಲಿ, ನನ್ನ ಮಾಯಾಸಕ್ತಿಯಿಂದ ಚಿತ್ರಪಟದಲ್ಲಿ ಬರೆದಿರುವ ವಂಶ ಪಕ್ಷಿಗೆ ಜೀವ ಬರುವಂತ ಮಾಡಿ ಆ ಲೋಲಿಕೆ ಇಟ್ಟಿರುವ ಮುತ್ತಿನ ಹಾರವನ್ನು ಒಂದೊಂದು ಮುತ್ತನ್ನು ನುಂಗುವಂತ ಮಾಡಿ ಪುನಃ ಸೇರಿಸುತ್ತೇನೆ. ಹಾರದ ಕಳವಿನಿಂದ ಮದಾಂಧನಾದ ವಿಕ್ರಮನಿಗೆ ಕರಾಚರಣೆಗಳನ್ನು ಕಳಿಸಲು ನನಗಿದೇ ತಕ್ಕ ಸಮಯ. ನಾನೀಗಲೇ ಹೋಗುತ್ತೇನೆ. ಜೈ ಕಲಿಮಾಯೆ. ಬಡ ವಿಕ್ರಮ, ಬಡ ವಿಕ್ರಮ. ಸ್ವಪ್ನ
ಎನೆಯ ಎಡಭುಜ ಹಾದ ಹೃದಯ. ಅಯ್ಯೋ ಪರಮಾತ್ಮ, ಯಾರು ಕಟುಕಾರು ಬಂದೋ ಎನ್ನೆಯ ಕಾರ ಕರಳ ಪರಮಾತ್ಮ. ಯಾರು ಕಟುಕಾರು ಬಂದೋ ಎನ್ನೆಯ ಕಾರ ಚರಣ ಕಡಿದು ಹಾಕಿದ ಹಾಗೆ ಕಂಡನು ಸಾಪನ. ಪರಮಾತ್ಮ, ಕಡಿದು ಹಾಕಿದ ಹಾಗೆ ಕಂಡೆನು ಸಾಪನ. ವಿಧಿಯೇ ವಿಧಿಯೇ ವಿಧಿಯ ವಿಧಿಯೇ. ಅಯ್ಯೋ ಪರಮಾತ್ಮ, ನಾನು ಓರ್ವನೇ ಮಲಗಿದ್ದಾಗ ಯಾರೋ ಇಬ್ಬರು ಕಟಕರು ಬಂದು ನನ್ನ ಕರಾಚರಣಗಳನ್ನು ತುಂಡು ತುಂಡಿಗೆ ಕಡಿದು ಒಂದು ಕಂದಕದಲ್ಲಿ ಬೀಸಾಡಿದ ಹಾಗೆ ಒಂದು ಕೆಟ್ಟ ಕನಸನ್ನು ಕಂಡನಲ್ಲ ಪರಮಾತ್ಮ. ಪರಮಾತ್ಮ, ನಾನು ಕಂಡ ಕನಸು ನಿಜವಾಗಿಯೇ ಆಗುವುದಾದರೆ ನಾನು ಮುಂದೆ ದರೆಯಲ್ಲಿ ತಲೆ ಎತ್ತಿ ಬದುಕುವ ಬಗೆಯಾದರೂ ಹೇಗೆ ದೇವ? ಪರಮಾತ್ಮ, ನೀನು ಏನು ಮಾಡಬೇಕೆಂದಿರುವೆಯೋ ಎಲ್ಲವನ್ನು ಮಾಡು. ನಾನು ಈ ನಿದ್ರೆ ಎಂಬ ಬಾಧೆಯನ್ನು ಸಹಿಸಲಾರೆ ನಾನಿನ್ನು ಮಲಗುತ್ತೇನೆ. ಓಹೋ, ಇದೇನಿದು ಇದೇನಿದು ಆಶ್ಚರ್ಯ! ನಾನು ಮಲಗಿದ್ದಾಗ ಓರ್ವನೇ ಮಲಗಿದ್ದನಲ್ಲ, ಈಕೆಯು ಯಾರಾಗಿರಬಹುದು? ಈಕೆಯು ಧರಣಿ ದೇವತೆ ಏನಾದರೂ ಆಗಿರಬಹುದೇ? ಇಲ್ಲ ಇಲ್ಲ, ಈಕೆಯು ಧರಣಿ ದೇವತೆಯಲ್ಲ. ಈಕೆಯಿಂದ ಅಲ್ಲದೆ ಈ ಮನೆಯಿಂದ ನನಗೆ ಮುಂದೆ ಯಾವ ಕೇಡು ಸಂಭವಿಸುವುದೋ ನಾನು ಬೇರೆ ಕಾಣೆ. ಪರಮಾತ್ಮ, ನೀನು ಏನು ಮಾಡಬೇಕೆಂದಿರುವೆಯೋ ಎಲ್ಲವನ್ನು ಮಾಡು. ನಾನು ನಿದ್ರೆ ಎಂಬ ಬಾಧೆಯನ್ನು ಸಹಿಸಲಾರೆ ನಾನಿನ್ನು ಮಲಗುತ್ತೇನೆ. ಅಯ್ಯೋ ಪರಮಾತ್ಮ, ಇದೇನಿದೆ ಆಶ್ಚರ್ಯ! ಚಿತ್ರಪಟದಲ್ಲಿ ಬರೆದಿರುವ ನಿರ್ಜೀವಿಯಾದ ಸಪ್ಸಿಯು ಜೀವಿಯಿಂದ ಬರ್ತಿರುವುದಲ್ಲ. ಅಯ್ಯೋ ಪರಮಾತ್ಮ! ಮಾಯಾ
ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗಿ ಪುನಃ ಅಲ್ಲಿಯೇ ಸೇರಿಕೊಂಡಿತ್ತಲ್ಲ. ಅಯ್ಯೋ ಪರಮಾತ್ಮ! ಅದೇ ಮುತ್ತಿನ ಹಾರದವರು ಬಂದು ನನ್ನ ಮುತ್ತಿನ ಹಾರವು ಎಲ್ಲಿ ಎಂದು ಕೇಳಿದರೆ ಅವರಿಗೆ ನಾನು ಯಾವ ಉತ್ತರವನ್ನು ಕೊಡಲಿ? ಪರಮಾತ್ಮ, ಪರಮಾತ್ಮ, ನೀನೇನು ಮಾಡಬೇಕೆಂದರು ಎಲ್ಲವನ್ನೂ ಮಾಡು. ನಾನು ಈ ನಿದ್ರೆ ಎಂಬ ಬಾಧೆಯನ್ನು ಸಹಿಸಲಾರೆ. ನಾನಿನ್ನು ಮಲಗುತ್ತೇನೆ. ಓಹೋ, ಇಷ್ಟು ಬೆಳೆದಾಗ್ತಾ ಬಂದರು ಈ ಸೌಂದರ್ಯ ಪುರುಷನು ಸ್ವಲ್ಪವೂ ಎಚ್ಚರವಿಲ್ಲದೆ ಮರುದಿಲ್ಲದೆ ಮರಗಿರಲ್ಲ. ಇರಲಿ, ಹತ್ತಿರಕ್ಕೆ ಹೋಗಿ ಎಚ್ಚರಗೊಳಿಸ್ತೇನೆ. ಪ್ರಿಯನೇ, ಹೇಳಿ ಹೇಳಿ. ಅಮ್ಮ, ನನ್ನನ್ನು ಎಬ್ಬರಿಸಲು ಕಾರಣವೇನು ತಾಯಿ? ಪ್ರಿಯನೇ, ಮಾರ ಸುಂದರ ನಿಮ್ಮನ್ನು ಮಾರ ಸುಂದರ ನಿಮ್ಮನ್ನು ಒರುಸ ಲೀಗ ಬಂದೇನು ನಾ. ಮಾರ ಸುಂದರ ನಿಮ್ಮನ್ನು ನನ್ನನ್ನು ಮುಡಿಬಿಡಿ. ಕೂರನರನ ತಪ್ಪ ಬಾಧಿಸುತ್ತಿರುವೆನೋ. ಕೂರನರನ ತಪ್ಪ ಬಾಧಿಸುತ್ತಿರುವೆನೋ. ಓರಿ ಜನಬಾನ, ಓರಿ ಜನಬಾನ ಆರವ ತೋರಿ. ಮಾರ ಸುಂದರ ನಿಮ್ಮನ್ನು ಒರುಸ ಲೀಗ ಬಂದೇನು ನಾ. ಮಾರ ಸುಂದರ ನಿಮ್ಮನ್ನು ನಿಮ್ಮನ್ನು ನಿಮ್ಮನ್ನು. ನನ್ನನ್ನು ಮುಟ್ಟಬೇಡಿ. ಪ್ರಿಯನೇ, ನಮ್ಮ ತಂದೆಯವರು ತಮ್ಮನ್ನೇ ಲಗ್ನವಾಗಿ ಅಂತ ಹೇಳಿ ಕಳಿಸಿರೋರು. ಎಲ್ಲಿ ನನ್ನ ಮುತ್ತಿನನ್ನು ಕೊಡುವರಾಗಿ. ಅಮ್ಮ, ನಿಮ್ಮ ಮುತ್ತಿನ ಹಾರವನ್ನು ನಾನು ನನ್ನ ಕೈಯಾರೆ ಮುಟ್ಟಿದವನಲ್ಲ. ಪ್ರಿಯನೇ, ಈ ಸಜ್ಜಾಗೃಹದಲ್ಲಿ ನಾವಿರುವಲ್ಲದೆ ಮತ್ತಾರಿದ್ದರು? ಅಮ್ಮ, ನಿಮ್ಮ ಸಜ್ಜಾಗೃಹದಲ್ಲಿ ನಾವಿರುವರಿದ್ದದ್ದು ಸತ್ಯ. ಆದರೆ ಎಂದು ಅರ್ಧಕ್ಕಿರಿ ಮಾತಾಡಿ ಸುಮ್ಮನೆದ್ರಲ್ಲ. ಇದ್ದವರಿಬ್ಬರಲ್ಲಿ ಕದ್ದವರು ಯಾರು? ಅಮ್ಮ, ತಿಳಿಸುವೆನು. ಮಾತೆಯೇ, ಪಾಮರನಾದೆನು ಮಾತೆಯೇ. ಮಾತೆಯೇ, ಪಾಮರನಾದೆನು ಮಾತೆಯೇ. ಈ ಪಾಪಿಯ ಮಾತನು ಲಾಲಿಸು ಮಾತೆಯೇ. ಮುಂದಿನ ಜಾವದೊಳು ಮಾತೆಯೇ, ಮುಂದಿನ ಜಾವದೊಳು ಮಾತೆಯೇ ಬಂದಿತೋ ಒಂದಂತೆಯು ನುಂಗಿತೋ ಮುತ್ತಿನ ಹಾರವ ತಾಯೇ. ಮಾತೆಯೇ, ಮಾತೆ. ಅಮ್ಮ, ನಿಮ್ಮ ಚಿತ್ರಪಟದಲ್ಲಿ ಬರೆದಿರುವ ನಿರ್ಜೀವಿಯಾದ ಹಂಸಪಕ್ಷಿಯು ಜೀವಿಯಿಂದ ಬಂದು ಮುತ್ತುಗಳನ್ನು ಒಂದೊಂದಾಗಿ ನುಂಗಿ
ಪುನಃ ಅಲ್ಲಿಯೇ ಸೇರಿಕೊಂಡಿತ್ತು. ಅದನ್ನು ನಾನು ನನ್ನ ಕಣ್ಣಾರೆ ಕಂಡಿನೇ ವಿನಃ ಈ ಪಾಪಿಯಾದ ಕೈಗಳಿಂದ ಮುಟ್ಟಲಿಲ್ಲ ತಾಯಿ. ಏನು ಶಿವ ಶಿವ, ಈ ಚಿತ್ರಪಟದಲ್ಲಿ ಬರೆದಿರುವ ಹಂಸ ಪಕ್ಷಿಯು ಜೀವದಿಂದ ಬರುವುದುಂಟೆ ಅಥವಾ ಪಕ್ಷಿಗಳು ಮುತ್ತನ್ನು ನುಂಗುವುದುಂಟೆ? ಎಲ್ಲವೋ ಚೋರ, ಏನ ನುಡಿದೆಯೋ ನೀ ಘನವಾದ ಏನ ನುಡಿದೆಯೋ ನೀ ಘನವಾದ ಅರ್ಧರಾತ್ರಿಯಲ್ಲೇ ಎದು ಒಡವೆಂದು ಅರ್ಧರಾತ್ರಿಯಲ್ಲೇ ಎದು ಒಡವೆಂದು ಸದ್ದು ಮಾಡದೀಗ ಒಟ್ಟಿ ಹೋಗಲು ಈ ಘನವಾದಮ ಏನ ನುಡಿದೆಯೋ ಈ ಘನವಾದಮ 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 ಅರ್ಧರಾತ್ರಿಯಲ್ಲೇ ಎದ್ದು ಒಡವೆಕಾದು ಅರ್ಧರಾತ್ರಿಯಲ್ಲೇ ಎದ್ದು ಒಡವೆಕಾದು ಸದ್ದು ಮಾಡದೀಗ ಒಟ್ಟಿ ಹೋಗಲು ನೀ ಘನವಾದಮ ಏನ ನುಡಿದೆಯೋ ಈ ಘನವಾದಮ ಘನವಾದಮ ಘನವಾದಮ. ಕೆಲವು ಕ್ಷಣ ಒಳ್ಳೆ ಮಾತಿನಲ್ಲಿ ನನ್ನ ಮುತ್ತರನ್ನು ಕೊಟ್ಟರೆ ಸರಿ, ಇಲ್ಲವಾದ ಪಕ್ಷದಲ್ಲಿ ನಮ್ಮ ತಂದೆರಿಗಳಿ ನಿನಗೆ ತಕ್ಕ ಶಿಕ್ಷೆಯನ್ನು ಬರ್ತೇನೆ. ಎಲ್ಲವೋ ಕ್ಷಣ ನನ್ನ ದಾರಿಯನ್ನು ಬಿಡು. ಪರಮಾತ್ಮ, ಒಲಿದರೆ ನಾರಿ ಮುನಿದರೆ ಎಮ್ಮಾರಿ ಎಂಬಂತೆ ಈ ನಾರಿಯ ದಿಸೆಯಿಂದ ಅಲ್ಲದೆ ಈ ಮನೆಯಿಂದ ನನಗೆ ಮುಂದೆ ಯಾವ ಕೇಡು ಸಂಭವಿಸುವುದೋ ನಾನು ಬೇರೆ ಕಾಡೆ. ಪರಮಾತ್ಮ, ಭಾಗ್ಯನಾದೆ ಗತಿ ಕಾಣದೋದೆ ಪಾಪಿಯಾದ ಲೋಲಿಕೆಯಿಂದ ನಾ ಮೋಸವೋದೆ ಹತ ಭಾಗ್ಯನಾದೆ. ಪರಮಾತ್ಮ, ಹತ ಭಾಗ್ಯನಾದೆ ಗತಿ ಕಾಣದೋದೆ ಪಾಪಿಯಾದ ಲೋಲಿಕೆಯಿಂದ ನಾ ಮೋಸವೋದೆ ಹತ ಭಾಗ್ಯನಾದೆ. ಪಟ್ಟಣಕ್ಕೆ ಹೋಗಿ ನಾನು ತಲೆ ಎತ್ತಿ ಬಾಳುವುದೇಗೆ, ಪಟ್ಟಣಕ್ಕೆ ಹೋಗಿ ನಾನು ತಲೆ ಎತ್ತಿ ಬಾಳುವುದೇಗೆ, ಮುಂದ್ಯಾವ ಕಷ್ಟವು ಬರುವುದು ಕಾಣೆ. ಪರಮಾತ್ಮ, ಮುಂದ್ಯಾವ ಕಷ್ಟವು ಬರುವುದು ಕಾಣೆ. ಹತ ಭಾಗ್ಯನಾದೆ ಗತಿ ಕಾಣದೋದೆ ಪಾಪಿಯಾದ ಲೋಲಿಕೆಯಿಂದ ನಾ ಮೋಸವೋದೆ ಹತ ಭಾಗ್ಯನಾದೆ. ಹೆಂಡತಿ ಮಕ್ಕಳ ಬಿಟ್ಟು ರಾಜ್ಯಕ್ಕೋತ್ಸವ ಬರದು, ಹೆಂಡತಿ ಮಕ್ಕಳ ಬಿಟ್ಟು ರಾಜ್ಯಕ್ಕೋತ್ಸವ ಬರದು ಅಲೆಯುವ ಗತಿಯು ಬಂದಿತು ಈಗ. ದೇವಾ ಶನಿದೇವಾ, ನನ್ನ
ನನ್ನ ಮಗಳಾದ ಆಲೋಕ್ಯವು ಇಷ್ಟು ಗಾಬರಿ ಬರುತ್ತಲೂ ಕಾರಣವೇನು? ಹತ್ರಕ್ಕೆ ಬರಲಿ, ವಿಚಾರಿಸಿ ನೋಡುತ್ತೀನಿ. ಅಬ್ಬ ಅಬ್ಬ ಅಮ್ಮ ಈಗಿನ ಮೈಮೆ ಸಂತಸ ಮೈನದಿ ಅಬ್ಬ ಈ ರಾತ್ರಿ ತಾವು ಹೇಳಿದ್ರಂಗೆ ಆರೋ ಪಾಯಿಂಟ್ ಅಬ್ಬ. ಅಮ್ಮ ಮಗಳೇ, ಹಂಗಂದ್ರೆ ಏನಮ್ಮ? ಅಬ್ಬ ತಾವು ಹೇಳಿದಂತೆ ನಾನು ಸಕಲಾಭರಣ ಭೂಷಿತವಾಗಿ ಅರಮನೆಗೆ ಹೋಗಿದ್ದೇನಬ್ಬ. ಅನಂತರ ಏನಾಯ್ತಮ್ಮ? ಅಬ್ಬ ನಾನು ಹೋಗೋಷ್ಟರಲ್ಲಿ ಆ ಸೌಂದರ್ಯ ಪುರುಷನು ಬಂದು ಮಲಗಿದ್ರಬ್ಬ. ಅನಂತರ ಏನಾಯ್ತಮ್ಮ? ಅಬ್ಬ ನಾನು ಎಷ್ಟು ವಿಧವಾಗಿ ಕಾನೂನು ನಡೆದರು ಸ್ವಲ್ಪ ಎಚ್ಚರವಿಲ್ಲದೆ ಮೋನಿದಿದ್ದಲೇ ಮಲಗಿದ್ರಬ್ಬ. ಅನಂತರ ಏನಾಯ್ತಮ್ಮ? ಅಬ್ಬ ಅದೇ ಸಮಯಕ್ಕೆ ನನಗೂ ಸಹ ನಿದ್ರೆ ಬಂತಾಯಿತು. ನನ್ನ ಮುತ್ತಿರವನ್ನು ಕಳೆದು ಈ ಚಿನ್ನದ ಗುಡ್ಡ ಗಿರಿಸಿ ನಾನು ಸಹ ಅವ್ರ ಪಕ್ಕದಲ್ಲೇ ಮನೆ ಕೊಡೋಣಬ್ಬ. ಅಮ್ಮ ಮಗಳ, ಇಷ್ಟ ತಾನೇ? ಪುರುಷರ ಲಕ್ಷಣವೂ ನಿನಗೆ ಮೊದಲೇ ಗೊತ್ತಿಲ್ಲ. ಇನ್ನುವೇ ಸಣ್ಣ ವಯಸ್ಸರ ಬಾಲೆ. ನಿನ್ನ ಮೇಲೆ ಪಿತೃವರ್ಷಕರಾಗಿ ಆ ಮಹಾತ್ಮರು ತೆಗೆದಿಟ್ಟು ಇಟ್ಟಿರಬಹುದು. ನಾನು ತರಿಸಿಕೊಡ್ತೀನಿ, ನಿಮ್ಮ ಮನೆಗೆ ನಡಿಯಮ್ಮ. ಅಬ್ಬ ಹೇಗಾದ್ರೂ ಮಾಡಿ ನನ್ನ ಮುತ್ತರನ್ನು ತರಿಸಿಕೊಡಿ ಅಬ್ಬ. ನಾನು ತರಿಸಿಕೊಡ್ತೀನಿ, ನಿಮ್ಮ ಮನೆಗೆ ನಡಿಯಮ್ಮ. ಆಗಬಹುದಬ್ಬ. ನನ್ನ ಮಗಳ ಮುತ್ತಿನಾರು ಏನಾಯಿತು? ಕಳ್ಳ ನಿಮ್ಮ ಮಗಳ ಬರ್ತಾಳ. ನಾನು ನನ್ನ ಕೈಯಾರೆ ಮುಟ್ಟಿದವನಲ್ಲ. ನಿಮ್ಮ ಚಿತ್ರಪಟದಲ್ಲಿ ಬರೆದಿರುವ ನಿರ್ಜೀವಿಯಾದ ಹಂಸ ಪಕ್ಷಿಯು ಜೀವಿಯಿಂದ ಬಂದು ಮುತ್ತುಗಳನ್ನು ಒಂದೊಂದಾಗಿಯೇ ನುಂಗಿ ಪುನಃ ಅಲ್ಲಿ ಸೇರಿಕೊಂಡಿತು. ಅದನ್ನು ನಾನು ನನ್ನ ಕಣ್ಣಾರೆ ಕಂಡಿನಿ ವಿನಃ ಈ ಪಾಪಿಯಾದ ಕೈಗಳಿಂದ ಮುಟ್ಟೆಲ್ಲ ಸಟ್ಟರೆ. ಏನು ಚಿತ್ರ ಬರೆದಿ ವಂಶ ಪಕ್ಷಿಯು ಜೀವಿಂದ ಬರುವುದುಂಟೆ, ಮುತ್ತಂದು ನುಗ್ಗುವುದುಂಟೆ. ಎಲ್ಲವ ಚೋರ ಆದಿಯಲ್ಲಿ ಅನಾಥಕ್ಕೆ ಬಂದು ನಮ್ಮ ಅಂಗಡಿಯ ಮೇಲೆ ಕೂತ್ರು ಮಾತ್ರದಲ್ಲಿ ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ಹಣ್ಣು ಹಾಕಿದ ತಪ್ಪಿಗೆ ಕಣ್ಣಾಕು ಬುದ್ಧಿ ಎಲ್ಲಿಂದ ಕಲ್ತೀಯೋ? ಎಲ್ಲವ ಚೋರ, ಒಳ್ಳೆ ಮಾತಿನಲ್ಲಿ ನನ್ನ ಮಗಳ ಮುತ್ತರನ್ನು ಕೊಟ್ಟರೆ ಸರಿ, ಇಲ್ಲವಾದ ಪಕ್ಷದಲ್ಲಿ ನಿನ್ನ ವಸ್ತ್ರಾಭರಣವನ್ನು ಕಲ್ಚಿಡುವನಾಗು. ಮೂಲ ಅನಿಲ ಸಾಕ್ಷಿ ವೇದ ನಾಲ್ಕು ದಿಕ್ಕು ಸಾಕ್ಷಿ ಮೂಲ ಅನಿಲ ಸಾಕ್ಷಿ ವೇದ ನಾಲ್ಕು ದಿಕ್ಕು ಸಾಕ್ಷಿ ಮೋದದಿಂದ ಸಾಕ್ಷಿ ಮೋದದಿಂದ ಸಾಕ್ಷಿ ಇದುವೇ ಸತ್ಯವೋ ನಂದಯ್ಯ ಸೆಟ್ಟರೆ. ಮೂಲ ಅನಿಲ ಸಾಕ್ಷಿ ವೇದ ನಾಲ್ಕು ದಿಕ್ಕು ಸಾಕ್ಷಿ ಅಷ್ಟ ದಿಕ್ಪಾಲಕರು ಸಾಕ್ಷಿ ನವಕತಾರೆ ಸಾಕ್ಷಿ ಅಷ್ಟ ದಿಕ್ಪಾಲಕರು ಸಾಕ್ಷಿ ನವಕತಾರೆ ಸಾಕ್ಷಿ ಸೂರ್ಯಚಂದ್ರದಿಗಳ ಸಾಕ್ಷಿ ಸೂರ್ಯಚಂದ್ರದಿಗಳ ಸಾಕ್ಷಿ ಇದುವೇ ಸತ್ಯವು ನಂದಯ್ಯ ಸೆಟ್ಟರೆ. ಮೂಲ ಅನಿಲ ಸಾಕ್ಷಿ ವೇದ ನಾಲ್ಕು ದಿಕ್ಕು ಸಾಕ್ಷಿ 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 ಸಟ್ಟರೆ ನನ್ನ ವಸ್ತ್ರಾಭರಣಗಳನ್ನು ಕಳಚಿಟ್ಟಿರುವನು ಈಗ ಶೋಧಿಸಿ ನೋಡುವರಾಗಿ. ಸಟ್ಟರೆ ನನ್ನ ವಸ್ತ್ರ ಆಭರಣಗಳನ್ನು ಕಳಚಿಟ್ಟಿರುವನು ಈಗ ಶೋಧಿಸಿ ನೋಡುವರಾಗಿ.
ಓಹ್ ಇಲ್ಲೂ ಸಹ ಇಲ್ಲವಲ್ಲ, ಓಹ್ ಇಲ್ಲೂ ಸಹ ಇಲ್ಲವಲ್ಲ. ಇವನು ಎಂಥ ಗಣಗಾತ ಕಳೆದಾಗಿರಬಹುದು. ಆ ಮುದ್ದಿನಾರು ನೋಡಿ ಚಂದಕ್ಕೆ ಬಾಯಲಾರು ಇಟ್ಟುಕಿರೋನು. ಎಲ್ಲೋ ಚೋರ, ನಿನ್ನ ಬಾಯನ್ನು ತೋರು ನೋಗು. ಓಹೋ ಇಲ್ಲೂ ಸಹ ಇಲ್ಲವಲ್ಲ, ಓಹ್ ಇಲ್ಲೂ ಸಹ ಇಲ್ಲವಲ್ಲ. ಓಹೋ ನಾನು ಈ ರೀತಿ ಕೇಳಿದ್ರೆ ನನ್ನ ಮಗಳ ಮುತ್ತು ನಾನು ಕೊಡುವುದಿಲ್ಲ, ನಾನೂ ಬಿಡುವುದಿಲ್ಲ. ಇದನ್ನು ನಮ್ಮ ಚಂದ್ರಜೇರು ಮಹಾರಾಜ ಎಳೆದುಕೊಂಡು ಹೋಗಿ ವಿಧವಾಗಿ ಶಿಕ್ಷೆಯನ್ನು ಕೊಡಿಸಿ ನನ್ನ ಮಗಳ ಮುತ್ತಿನವನ್ನು ತರಿಸ್ಕೋ. ಎಲ್ಲೋ ಚೋರ, ಬುತ್ತಿಯನ್ನು ಒತ್ತಿಕೋ, ಕರೆಗಳನ್ನು ನೀಡುವಲಾಗೋ. ಸತ್ಯವು ಹಾಳಾಯಿತೆ, ಧರ್ಮವೇ ಮರಿದಾಯಿತೆ. ಈ ಪಾಪಿಯ ಜೀವನ ಸುಳ್ಳಾಯಿತೆ. ಜೀವನ ಸ್ಥಿರವಿಲ್ಲ ಜಗದೊಳು, ಜೀವನ ಸ್ಥಿರವಿಲ್ಲ. ಜೀವನ ಸ್ಥಿರವಿಲ್ಲ ಜಗದೊಳು, ಜೀವನ ಸ್ಥಿರವಿಲ್ಲ. ಅನಾಥನಾಗಿ ನಾನು ಬಂದು ಈ ಪರಿಕಷ್ಟಕ್ಕೆ ಗುರಿಯಾದನಲ್ಲ. ಅಯ್ಯೋ ಅಯ್ಯಯ್ಯೋ, ಅನಾಥನಾಗಿ ನಾನು ಬಂದು ಈ ಪರಿಕಷ್ಟಕ್ಕೆ ಗುರಿಯಾದನಲ್ಲ. ರಾಜರ ಮನೆಯಲ್ಲಿ ನನಗ್ಯಾವ ಶಿಕ್ಷೆಯೋ, ರಾಜರ ಮನೆಯಲ್ಲಿ ನನಗ್ಯಾವ ಶಿಕ್ಷೆಯೋ. ಜೀವನ ಸ್ಥಿರವಿಲ್ಲ ಜಗದೊಳು, ಜೀವನ ಸ್ಥಿರವಿಲ್ಲ. ಅಯ್ಯೋ ಅಯ್ಯಯ್ಯೋ,
ಆ ಶಂಕರನ ದಯೆಯಿಂದಲೂ ಶ್ರೀಹರಿಯ ಕೃಪೆಯಿಂದಲೂ ಕಳ್ಳ ಕಾಕರರ ಭಯ ಇಲ್ಲದೆ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರೆ. ಅದು ಅಲ್ಲದೆ ನಮಗೆ ಕೊಡಬೇಕಾದ ಕೊಪ್ಪ ಕಾಣಿಕೆಗಳನ್ನ ಕಾಲಕ್ಕೆ ಒಪ್ಪಿಸುತ್ತಿರುವರು ಅಥವಾ ಇಲ್ಲ ಅದನ್ನು ತಿಳಿಸೋಣದು. ಮದದಿ ಬೇಳಿದ ಸೋಗಿದವನನ ಮದದಿ ಬೇಳಿದ ಸೋಗಿದವನನ ಲಾಲಿಸೈ ಪ್ರಭು ಲಾಲಿಸೈ ಪ್ರಭು ಕಲಕಾಲೋಲು ಮೊಳಬೇಳೆಯಿಂದ ಕಲಕಾಲೋಲು ಮೊಳಬೇಳೆಯಿಂದ ಸುಖದಿಂದಿರುವರು ಸುಮಲತಲ್ಲರು ಕಮಲದ ನೈದೆನು ಕ್ರಮದಿಂಬದ್ಧಿಸುವ ಸೌಖ್ಯದಿಂದಿರುವರು ಕ್ರಮದಿಂಬದ್ಧಿಸುವ ಸೌಖ್ಯದಿಂದಿರುವರು ರಚಿಸುವ ತೆಜುವಂತನ 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 ರಾಜೇಂದ್ರೇ ಮಂತ್ರಿವರೇನೆ ಆ ಶಂಕರ ಕೃಪೆಯಿಂದಲೇ ಶ್ರೀಹರಿಯ ದಯದಿಂದಲೇ ಕಳ್ಳ ಕಾಕರ ಭೀತಿ ಇಲ್ಲದೆ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರು. ಅದು ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಯನ್ನು ಹೀಗೆ ತಂದು ಒಪ್ಪಿಸುವುದರು ಮತ್ತೆರಪ್ಪನ. ಬಲೆ ಬಲೆ ಮಂತ್ರಿವರೇ, ನಿನ್ನ ವಾಕ್ಯಗಳನ್ನು ಕೇಳಿ ನನ್ನ ಮನಸ್ಸು ಬಹಳ ಸಂತೋಷವಾಯಿತು. ನೀನಿನ್ನು ನಿನ್ನ ಪೀಠದಲ್ಲಿ ಪರಗ್ರಹಿಸು. ಅಪ್ಪನ ಶೈಲಾಧ್ಯಕ್ಷನೇ ಬಾಪು ಬಾಪು ರೇ ಬಲ ಶೈಲಾಧಿಪತಿ ಬಾಪು ಬಾಪು ರೇ ಬಲ ಬಾಪು ಬಾಪು ರೇ ಬಲ ಶೈಲಾಧಿಪತಿ ಬಾಪು ಬಾಪು ರೇ ಬಲ ಶೈಲಾಧ್ಯಕ್ಷನೆಗಳು ಶೈಲಾಧಿಪರಿಯ ಶೈಲಾಧ್ಯಕ್ಷನೆಗಳು ಶೈಲಾಧಿಪರಿಯ ಅಸಾಧ್ಯ ರಾಜ್ಯವ ಬಾಳುತ್ತಲಿಹರೆ ಬಾಪು ರೇ ಬಲ ಶೈಲಾಧಿಪತಿ ಬಾಪು ಬಾಪು ರೇ ಬಲ ಬಾಪು ರೇ ಬಲ ಬಾಪು ರೇ ಬಲ ಶೈಲಾಧ್ಯಕ್ಷನೇ, ನಿನ್ನ ಸೈನ್ಯದ ಬಲವನ್ನು ಯಾವ ರೀತಿಯಲ್ಲಿಟ್ಟಿರುವ ಅದನ್ನು ತಿಳಿಸುವನಾಗೋ. ರಿಪುಗಳ ಕರ್ತ ಉತ್ತಮ ಸಂತೋಷದಿಂದ ಕೂಡಿರೇ ಉತ್ತಮ ಸಂತೋಷದಿಂದ ಕೂಡಿರೇ ಮಾತೆಯಂತೆ ಮೆರವರು ಪ್ರಜಗ ರಾಜೇಂದ್ರರೇ, ಶೈಲಾಧ್ಯಕ್ಷನೇ, ಹೊರರಾಜರ ಸೈನ್ಯವನ್ನು ಕಂಡರೆ ಧಿಕ್ಕರಿಸಿ ನೋಡುತ್ತಿರುವುದು ಮತ್ತೇಳಪ್ಪಣೆ. ಬಲೆ ಬಲೆ ಸೈನ್ಯಾಧ್ಯಕ್ಷನೇ, ನಿನ್ನಂತ ಅಸುರ ಸೈನ್ಯಾಧ್ಯಕ್ಷನು ನಿಪುಣ ಬುದ್ಧಿ ಉಳ್ಳ ಮಂತ್ರಿಯು ನನ್ನ ರಾಜ್ಯದಲ್ಲಿರುವಾಗ ನನ್ನ ರಾಜ್ಯಕ್ಕೆ ಕೊರತೆ ಎಂದರೇನು? ಸೈನ್ಯಾಧ್ಯಕ್ಷನೇ, ನಿನ್ನ ಸೈನ್ಯವನ್ನು ಕುರಿತು ನೀನಿನ್ನು ಹೊರಡುವನಾಗು. ಅಪ್ಪಣೆ. ಚಾರಣೆ ಆ ವರ್ತಮಾನವೇನು? ಅವರನ್ನು ಉಚಿತ ಮರ್ಯಾದೆಯಿಂದ ನನ್ನ ಆಸ್ಥಾನಕ್ಕೆ ಬಿಡತಕ್ಕದ್ದು. ಶೆಟ್ಟರೆ, ನಿಮಗೆ ಮಂಗಳವಾಗಲಿ. ಮೇಲೆ ಕೇಳಿ ಶೆಟ್ಟರೆ, ನೀವು ಇಷ್ಟು ಆತುರದಿಂದ ನನ್ನ ಆಸ್ಥಾನಕ್ಕೆ ಬರಲು ಕಾರಣವೇನು? ನಮ್ಮ ಮನೆ ರಾತ್ರಿ ನಮ್ಮನ್ನು ಇದ್ದುಕೊಂಡು ನನ್ನ ಮಗನ ಮುತ್ತಿ ನಾನು ಕಟ್ಟುಕೊಂಡು ಇಲ್ಲ ಅಂದು ಹೇಳ್ತಿರುವನು. ಹೇ ಅಪರಾಧಿ, ಶೆಟ್ಟರು ಹೇಳುತ್ತಿರುವ ಮಾತು ನಿಜವೇ? ರಾಜೇಂದ್ರ,
ನಾಚಿಕೆ ಇಲ್ಲದೆ ನಾನೇನೆಂದು ತಾನೇ ಹೇಳಲಿ? ಏನು ಅಪರಾಧ ಆದ ನಿನಗೆ ನಾಚಿಕೆ? ಧೈರ್ಯವಾಗಿ ತಿಳಿಸುವನಾಗೋ. ರಾಜನೇ ನಾನೇ ನಾ ಬೇಡಲಿ ನಾ ರಾಜನೇ ಚಿತ್ರದಂತೆಯು ಬಂದು ನುಂಗಿತೋ ಆರವ ಚಿತ್ರದಂತೆಯು ಬಂದು ನುಂಗಿತೋ ಆರವ ಮಂಗಳಂಗಿ ಮುತ್ತಿನ ಆರವ ಮಂಗಳಂಗಿ ಮುತ್ತಿನ ಆರವ ನಾನೇ ನಾ ಬೇಡಲಿ ನಾ ರಾಜನೇ. ರಾಜೇಂದ್ರನೇ, ಇವರ ಚಿತ್ರಪಟದಲ್ಲಿ ಬರೆದಿರುವ ನಿರ್ಜೀವಿಯಾದ ಹಂಸಪಕ್ಷಿಯು ಜೀವಿಯಿಂದ ಬಂದು ಮುತ್ತುಗಳನ್ನು ಒಂದೊಂದಾಗಿಯೇ ನುಂಗಿ ಪುನಃ ಅಲ್ಲಿಯೇ ಸೇರಿಕೊಂಡಿತು. ಅದನ್ನು ನಾನು ನನ್ನ ಕಣ್ಣಾರೆ ಕಂಡೆನೇ ವಿನಃ ಈ ಪಾಪಿಯಾದ ಕೈಗಳಿಂದ ಮುಟ್ಟಲ್ಲ ರಾಜೇಂದ್ರನೇ. ಶೆಟ್ಟರೇ, ನೀವು ನೋಡಿದರೆ ಈ ರೀತಿಯಾಗಿ ಹೇಳುತ್ತಿರುವಿರಿ, ಈ ಅಪರಾಧಿ ನೋಡಿದರೆ ಆ ರೀತಿಯಾಗಿ ಹೇಳುತ್ತಿರುವರು. ನಿಮ್ಮಿಬ್ಬರ ಮಾತನ್ನು ಇಲ್ಲಿ ಕುಂತಿರುವ ಸಭಾಜನಕರು ಕೂಡ ನೆಮ್ಮುವರೇ. ರಾಜೇಂದ್ರನೇ, ಇದನ್ನು ತಾನೇ ಆಲೋಚಿಸಿ ನನ್ನ ಮಗಳ ಮುತ್ತಿನನ್ನು ತೋರಿಸಿಕೊಡಬೇಕೆಂದು ಮತ್ತೊಂದು ಸಾಲು ಕರೆಮುಗ್ದು ಬೇಡಿಕೊಳ್ಳುತ್ತೀನಿ. ಶೆಟ್ಟರೇ, ನಿಮಗೆ ಮಂಗಳವಾಗಲಿ. ಮೇಲೆ ಕೇಳಿ ಶೆಟ್ಟರೇ, ನೀವೇನು ಚಿಂತೆ ಪಡಬೇಡಿ. ನಿಮ್ಮ ಮಗಳ ಮುತ್ತಿನ ಹಾರವನ್ನು ನಾನು ತರಿಸಿಕೊಡುತ್ತೇನೆ. ನೀವಿನ್ನು ಹೊರಡುವರಾಗೆ. ಅಪ್ಪಣೆ. ಎಲೆ ಅಪರಾಧಿ, ಶೆಟ್ಟರು ಹೊರಟಿ ಹೋದರು. ಈಗಲಾದರೂ ನಿಜವನ್ನು ಹೇಳು. ಮಹಾರಾಜರೇ, ಇಲ್ಲದ ಮುತ್ತಿನ ಹಾರವನ್ನು ನಾನು ಎಲ್ಲಿಂದ ತಾನೇ ತಂದು ಕೊಡಲಿ? ಮಂತ್ರಿ, ಈ ಅಪರಾಧಿ ಹೇಳುತ್ತಿರುವ ಮಾತುಗಳನ್ನು ಕೇಳಿದೆಯಾ? ಈ ಅಪರಾಧಿಗೆ ಯಾವ ಶಿಕ್ಷೆಯನ್ನು ಮಾಡೋಣ ಮಂತ್ರಿ? ರಾಜೇಂದ್ರ, ನಮ್ಮ ಅರಮನೆಯಿಂದ ದೂತರನ್ನು ಕರೆಸಿ ವಿಧಿಯಾದ ಶಿಕ್ಷಣ ಕೊಡಿಸಿದರೆ ಮುತ್ತಿನ ಹಾರವೂ ಬರುವುದು. ಹಾಗಾದರೆ ಮಂತ್ರಿ, ನಮ್ಮ ಅರಮನೆಯಿಂದ ದೂತರನ್ನ ಕರೆಸುವನಾಗೋ. ಯಾರಲ್ಲಿ ನಮ್ಮ ಅರಮನೆಯಿಂದ ದೂತರನ್ನು ಬರ್ಮಾಡ್ತಕ್ಕದ್ದು? ಕರೆಸಿದಂತ ಕಾರ್ಯವೇನು ಹರಿದು ಬರದಳು? ಕರೆಸಿದಂತ ಕಾರ್ಯವೇನು ಹರಿದು ಬರದಳು? ಯಾರಿಗೇನು ಶಿಕ್ಷೆಯೋ ಬೇಡಬೇಕಲೇ? ಯಾರಿಗೇನು ಶಿಕ್ಷೆಯೋ ಬೇಡಬೇಕಲೇ? ಕರೆಸಿದ ಕಾರ್ಯವೇನು ಹರಿದು ಬರದಳು? ಹರಿದು ಬರದಳು, ಹರಿದು ಬರದಳು. ರಾಜೇಂದ್ರಿಗೆ ನಮಸ್ಕರಿಸು. ದೂತರೇ, ನಿಮಗೆ ಮಂಗಳವಾಗಲಿ. ಮೇಲೆ ಕೇಳಿ. ಹೆಲೆ ದೂತರೇ, ರಾಜೇಂದ್ರನೇ, ನಮ್ಮನ್ನು ಇಷ್ಟು ಆತರದಿಂದ ಕರೆಸಲು ಕಾರಣವೇನು? ಹೆಲೆ ದೂತರೇ, ಪಾಪಿಯೇ ಪರಿಗಣಯ, ಕಳ್ಳ ಬಿಕಾರೆ ದುರಾತ್ಮ ಕಠೋರ ಛ, ಪಾಪಿಯೇ ಪರಿಗಣಯ, ನಿನ್ನ ಮನ ಮಾಡುವೆ, ನಿನ್ನ ಮನ ಮಾಡುವೆ, ನೀನಲ್ಲಿ ಹೋಗುವ ಛ.
ಒಳ್ಳೆ ಮಾತಿನಲ್ಲಿ ನಮ್ಮ ಸಟ್ಟರ ಮಗಳ ಮುತ್ತಿನಾರವನ್ನು ಕೊಟ್ಟರೆ ಸರಿ, ಇಲ್ಲ ಹೋದ ಪಕ್ಷದಲ್ಲಿ ಈ ಗದ ಪೆಟ್ಟನ್ನು ಸಹಿಸಿಕೊ. ಕಾಮಿಡಿಗಳೇ, ನಿಮ್ಮ ಬಾಲಕರಲ್ಲಿ ನಾನೋರ್ವ ಬಾಲಕನೆಂದು ತಿಳಿದುಕೊಂಡು ನನ್ನ ಒಡೆದು ಶಿಕ್ಷಿಸ್ಬಿಡಿನಪ್ಪ. ಛೇ ಪಾಪಿ, ಯಾರಿಗೆ ಬಾಲಕ? ನಿಮ್ಮ ತಂದೆ ತಾಯಿಗಳಿಗೆ ಬಾಲಕ ಕಣ, ನಮಗಲ್ಲ ಬಾಲಕ. ಒಳ್ಳೆ ಮಾತಿನಲ್ಲಿ ನಮ್ಮ ಸಟ್ಟರ ಮಗಳ ಮುತ್ತಿನಾರವನ್ನು ಕೊಟ್ಟರೆ ಸರಿ, ಇಲ್ಲ ಹೋದ ಪಕ್ಷದಲ್ಲಿ ಈ ಗದ ಪಟ್ಟು. ನೀಚನ ದುರಾತ್ಮನ ಪ್ರತಾಪ ಕಳ್ಳನೀಗಲ, ನೀಚನ ದುರಾತ್ಮನ ಪ್ರತಾಪ ಕಳ್ಳನೀಗಲ. ನೀಚ ಭಾವದಿಂದ ನಿನ್ನ ನಾಶಗಳಿಸುವೆ, ನಾಶಗಳಿಸುವೆ, ನಾಶಗಳಿಸುವೆ. ಆಗಮನ ಮತಾಂತರ ಪ್ರತಾಪ ಕಳ್ಳನೀಗಲ, ಆಗಮನ ಮತಾಂತರ ಪ್ರತಾಪ ಕಳ್ಳನೀಗಲ. ನೀಚ ಭಾವದಿಂದ ನಿನ್ನ ನಾಶಗಳಿಸುವೆ, ನಾಶಗಳಿಸುವೆ, ನಾಶಗಳಿಸುವೆ. ಛೇ ಪಾಪಿ, ಒಳ್ಳೆ ಮಾತಿನಲ್ಲಿ ನಮ್ಮ ಸಟ್ಟರ ಮಗಳ ಮುತ್ತಿನಾರವನ್ನು ಕೊಟ್ಟರೆ ಸರಿ, ಇಲ್ಲ ಹೋದ ಪಕ್ಷದಲ್ಲಿ ಈ ಗದ ಪೆಟ್ಟನ್ನು.
ಛೇ ಪಾಪಿ ಮೇಲೇಳುವರಾಗ. ಅಯ್ಯೋ ಪರಮಾತ್ಮ, ಈ ದೂತರ ಹಿಂಸೆಯನ್ನು ತಾಳಲಾರೆನು. ನನಗೆ ಬೇಗನೆ ಬಂದು ಮರಣವನ್ನಾದರೂ ಕೊಡಬೇಡವೇ ದೇವಾ. ಛೇ ಪಾಪಿ, ಎಲ್ಲಿಂದ ನಿನಗ ಮರಣ? ಬೇಗನೆ ನಮ್ಮ ಸಟ್ಟರ ಮಗಳ ಮುತ್ತಿನಾರವನ್ನು ಕೊಡು, ಇಲ್ಲ ಹೋದ ಪಕ್ಷದಲ್ಲಿ ನಮ್ಮ ರಾಜರ ಬಳಿಗೆ ನಡೆಯವರಾಗು. ರಾಜೇಂದ್ರ ಇತ್ತಲೇ ಬರ್ತಿರುವರು. ಛೇ ಪಾಪಿ, ನಡೆಯವನಾಗು. ರಾಜೇಂದ್ರ ಪಾದಕ್ಕೆ ನಮಸ್ಕರಿಸುವವು. ರಾಜೇಂದ್ರ, ಈ ಪಾಪಿಗೆ ಎಷ್ಟು ವಿಧವಾದ ಶಿಕ್ಷೆಯನ್ನು ಕೊಟ್ಟರು ಸಟ್ಟರ ಮಗಳ ಮುತ್ತಿನಾರ ಇಲ್ಲ ಇಲ್ಲ ಎಂದು ಹೇಳುತ್ತಿರುವನು. ಈ ಪಾಪಿಗೆ ಇನ್ಯಾವ ಶಿಕ್ಷೆ ಕೊಡಬೇಕು ತಿಳಿಸುವರಾಗಿ. ರಾಜೇಂದ್ರ ಈ ಪಾಪಿಗೆ ಮಧ್ಯಾವ ಶಿಕ್ಷೆಯನ್ನು ಮಾಡೋಣ ಮಂತ್ರಿ. ಚಾಂಡಾಲೇ ಈತನ ಕುರ್ತಕ್ಕ ಜನವಿಲ್ಲವೇ ಜಗದೋ. ಉಂಡೋ ಮನೆಗೆ ಎಡನ್ಬಲ್ವ ಚಾಂಡಾಲೇ ಈತನ ಕುರ್ತಕ್ಕೆ ಜನವಿಲ್ಲವೇ ಜಗದೋ. ಬಣ್ಣಮಾನವ ಈತನ ಬಣ್ಣಮಾನವ ಈತನ ಪುಂಡಾಟವನ್ನು ನಿಲ್ಲಿಸುವುದು ಸತ್ಯ. ರಾಜೇಂದ್ರ ಮಂದಿವರೇ, ಈ ಪಾಪಿಯನ್ನು ಸೆಳೆದುಕೊಂಡು ಹೋಗಿ ನಮ್ಮ ಅರಮನೆ ಹಿಂಭಾಗದಲ್ಲಿ ನಿಲ್ಲಿಸಿ ಕರಾಚರಣೆಯನ್ನು ಕಡಿಸಿ ಕಂದೂಕದಲ್ಲಿ ಬೀಸಾಡುವುದು ನಮ್ಮ ಧರ್ಮವಲ್ಲವೇ? ಭಲೆ ಭಲೆ ಮಂತ್ರಿ. ದೂತರೇ, ರಾಜೇಂದ್ರ ಬನ್ನಿರೈ ದೂತರೇ, ಈತ ನನ್ನ ಹಿಡಿರೈ. ಬನ್ನಿರೈ ದೂತರೇ, ಈತ ನನ್ನ ಹಿಡಿರಿ, ಈತ ನನ್ನ ಹಿಡಿರಿ, ಕರಾಚರಣ ಕಡೀರಿ. ಬನ್ನಿರೈ ಹಿಡಿರಿ, ಕರಾಚರಣ ಕಡೀರಿ. ಬನ್ನಿರೈ ದೂತರೇ, ಈತ ನನ್ನ ಹಿಡಿರಿ, ಕರಾಚರಣ ಕಡೀರಿ, ಲೋಕದಲ್ಲಿ ಸಾಡಿರಿ. ಅರೇ ದೂತರೇ, ಈ ಪಾಪಿಯನ್ನು ಸೆಳೆದುಕೊಂಡು ಹೋಗಿ ನಮ್ಮ ಅರಮನೆಯ ಹಿಂಭಾಗದಲ್ಲಿರುವ ಕಂದುಕದಲ್ಲಿ ನಿಲ್ಲಿಸಿ ಈತನ ಕರಾಚರಣೆಗಳನ್ನು ಕರೆದು ತುಂಡು ತುಂಡಾಗಿ ಬೀಸಾಡಿ ನನಗೆ ಗುರುತನ್ನ ಬೆಳತಕ್ಕದ್ದು. ಅಪ್ಪಣೆ. ಈಗ ಖಡ್ಗವನ್ನು ತೆಗೆದುಕೊಳ್ಳುವರಾಗಿ. ರಾಜೇಂದ್ರ, ನಿಮ್ಮ ರಾಜ್ಯದಲ್ಲಿ ಇದು ಧರ್ಮವೇ? ಇದು ನ್ಯಾಯವೇ? ದೇವ, ನಿಮ್ಮ ರಾಜ್ಯದ ನ್ಯಾಯವಿದೇನಾ? ಧರ್ಮವಿದೇನಾ? ಸತ್ಯವಿದೇನಾ? ದೇವ, ನಿಮ್ಮ ರಾಜ್ಯದ ನ್ಯಾಯವಿದೇನಾ? ಧರ್ಮವಿದೇನಾ? ಸತ್ಯವಿದೇನಾ? ಲೋಕದಲ್ಲೇ ಇರುವರೋ ಸೂರ್ಯ ಚಂದ್ರನಿಬ್ಬರೋ
ಧರ್ಮವಿದೇನಾ ಧರ್ಮವಿದೇನಾ ಸತ್ಯವಿದೇನಾ ರಾಜ 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 ಮಹಾರಾಜ ಹೇ ದೂತರೇ, ಎಳೆದುಕೊಂಡು ಹೋಗಿ ಈ ಪಾಪಿಯನ್ನು. ಛೇ ಪಾಪಿ ನಡೆಯವನಾಗು. ಪಡ 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 ಛೇ ಕಳ್ಳನೆ ಕಡುಕ ದ್ರೋಹಿಯ ಚರಣ ಕಡಿಯುವೆ ಕಡುಕ ದ್ರೋಹಿಯ ಚರಣ ಕಡಿಯುವೆ ರಕ್ತಪಾನವ ಹರಿಸುವೆ ದರೆಯ ರಕ್ತಪಾನವ ಹರಿಸುವೆ ದರೆಯ ಅಡಿಯ ಬೆಟ್ಟೆ ಪುಡಿ ಪುಡಿ ಗೊಟ್ಟೆ ಅಡಿಯ ಬೆಟ್ಟೆ ಪುಡಿ ಪುಡಿ ಗೊಟ್ಟೆ ರಕ್ತದಾನವ ಹರಿಸುವ ದರೆಯೋಳ್ ರಕ್ತದಾನವ ಹರಿಸುವ ದರೆಯೋಳ್ ಪಡ 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 ಛೇ ಕಳ್ಳನೆ ಛೇ ಕಳ್ಳನೆ ಛೇ ಕಳ್ಳನೆ. ಎಲ್ಲವೋ ಪಾಪಿ, ನಮ್ಮ ರಾಜರು ನಿನ್ನ ಕರಾಚರಣವನ್ನು ಕಡಿಯುವಂತೆ ಆಜ್ಞಾಪಿಸಿರುವರು, ಅದಕ್ಕೇನು ಹೇಳುವೆ? ಅಯ್ಯ ದೂತಾಶಿಖಾಮಣಿಗಳೇ, ನನ್ನ ಕರಾಚರಣಗಳನ್ನು ಕಡಿದರೆ ನಿಮಗೆ ಏನು ಸಿಕ್ಕುವುದು? ಮತ್ತೇನು ಮಾಡಬೇಕು? ಒಂದೇ ಏಟಿಗೆ ನನ್ನ ಶಿರವನ್ನಾದರೂ ಕತ್ತರಿಸಿ ಬಿಡಿ. ಛೇ ಪಾಪಿ, ನಿನ್ನ ಶಿರವನ್ನು ಕಡಿದರೆ ನಮಗೇನೋ ಸಿಕ್ಕುವುದು? ನಿನ್ನ ಕರಾಚರಣಗಳನ್ನು ತುಂಡುಗೈದಿದ್ರೆ ಆ ಗಾಯದ ಬಾಧೆ ತಾಳಲಾರದೆ ಆಗ ನಮ್ಮ ಸಟ್ಟನ ಮಗಳ ಮುತ್ತಿನ ಹಾರವನ್ನು ಕೊಡುವೆ. ಇದಕ್ಕೇನು ಹೇಳುವೆ? ಅಯ್ಯ ದೂತಾಶಿಖಾಮಣಿಗಳೇ, ನಿಮ್ಮ ರಾಜನ ಆಜ್ಞೆಯನ್ನು ನೆರವೇರಿಸುವರಂತೆ ನನಗೆ ಕಷ್ಟ ಕೊಟ್ಟಿರುವಂತ ಆ ಪರಮಾತ್ಮನನ್ನು ಜ್ಞಾನಿಸಿಕೊಳ್ಳುತ್ತೇನೆ. 5 ನಿಮಿಷ ಅವಧಿಯನ್ನಾದರೂ ಕೊಡುವರಾಗಿ. 5 ನಿಮಿಷವನ್ನು ಕೊಡುವುದಿಲ್ಲ, 2 ನಿಮಿಷ. ಬೇಗನೆ ಧ್ಯಾನಿಸುವನಾಗು. ಪರಮಾತ್ಮ,
ಕತ್ತಿಯನ್ನು ಜೋರಾಗಿ ಶಿವನಾಗು. ಹಿಡೀರಿ ಕಡೀರಿ. ಕಡಿದರು ಕೈಗಳ ಕಡಿದರು ಕಾಲ್ಗಳ ಗಾಯದ ಬಾಧೆಯನ ಸಹಿಸಲಾರೆ. ಅಯ್ಯೋ 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 ಕರಾಚರಣವನ್ನು ಕರೆಯಲು ಹೋದ ದೂತರು ಇಲ್ಲೂ ಸಹ ಬಾರದಿರಲು ಕಾರಣವೇನು? ರಾಜೇಂದ್ರ ಇದೇ ಇತ್ತಲೇ ಬರ್ತಿರೋರು. ಬರಲಿ ಬರಲಿ, ಸಂತೋಷ. ರಾಜರ ಪಾದಕ್ಕೆ ನಮಸ್ಕರಿಸಿ. ದೂತರೇ, ನಿಮಗೆ ಮಂಗಳವಾಗಲಿ. ಮೇಲೆ ಕೇಳಿ. ದೂತರೇ, ನೀವು ಹೋಗಿದ ವಿಚಾರವು ಏನಾಯಿತು? ರಾಜೇಂದ್ರನೇ, ಆ ಪಾಪಿಯ ಕರಾಚರಣವನ್ನು ಕಡಿದು ಕಂದೂಕದಲ್ಲಿ ಬಿಸಾಡಿ ಇದೋ ಗುರುತನ್ನು ತಂದಿರುವವು, ನೋಡುವರಾಗಿ. ಭಲೆ ಭಲೆ ದೂತರೇ, ನಿಮ್ಮ ಸತ್ಯ ಸಾಹಸಕ್ಕೆ ಮೆಚ್ಚಿ ನಿಮಗೆ ತಕ್ಕ ಬಹುಮಾನವನ್ನು ತೆಗೆದುಕೊಂಡು ನೀವಿನ್ನು ಹೊರಡುವರಾಗೆ. ಅಪ್ಪಣೆ. ಮಂತ್ರಿ ರಾಜೇಂದ್ರ, ಕರಾಚರಣವನ್ನ ಕಳಿಸಿ ಹಾಕಿದ ತಸ್ಕರನಿಗೆ ಮತ್ತೆ ಯಾವ ಶಿಕ್ಷೆಯನ್ನು ಮಾಡೋಣ ಮಂತ್ರಿ? ರಾಜೇಂದ್ರನ ನಮ್ಮ ಅರಮನೆಯಿಂದ ಚಾರಕರನ್ನು ಕರೆಸಿ ಅನ್ನ ನೀರು ಕೊಡದಂತ ಡಂಗೂರು ಮೂಲಕ ಸಿದ್ಧಪಡಿಸೋರಾಗೆ. ಮಂತ್ರಿ, ಹಾಗಾದರೆ ನಮ್ಮ ಅರಮನೆಯಿಂದ ಚಾರಕನನ್ನ ಕರೆಸುವನಾಗು ಮಂತ್ರಿ. ಯಾರಲ್ಲಿ ನಮ್ಮ ಅರಮನೆಯಿಂದ ಚಾರಕರನ್ನು ಬರ್ಮತ್ತಕ್ಕದ್ದು. ಓಡಿ ಬಂದೇನಾ, ಓಡಿ ಬಂದೇನಾ, ಓಡಿ ಬಂದೇನಾ. ಅಂಬಲಿ ಕುಡಿಯಲು ಒತ್ತಿಲ್ಲ, ಕಂಬಳಿ ಒದೆಯೋ ಅರಿವಿಲ್ಲ. ಅಂಬಲಿ ಕುಡಿಯಲು ಒತ್ತಿಲ್ಲ, ಕಂಬಳಿ ಒದೆಯೋ ಅರಿವಿಲ್ಲ. ಓಡಿ ಬಂದೇನಾ, ಬಿರಿ 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 ಓಡಿ ಬಂದೇನಾ, ಓಡಿ ಬಂದೇನಾ, ಓಡಿ ಬಂದೇನಾ. ರಾಜಾದಿರಾಜ ರಾಜ ಮಾರ್ತಾಂಡ ಚಂದ್ರಸೇನ್ ಮಹಾರಾಜರಿಗೆ ನಮ್ಮ ದೀರ್ದಾಂಡ ನಮಸ್ಕಾರಗಳು. ಚಾರಕರೇ, ನಿನಗೆ ಮಂಗಳವಾಗಲಿ. ಮೇಲೆ ಕೇಳು. ಎಲೆ ಬುದ್ಧೆ ಬುದ್ಧೆ, ನಮ್ಮನ್ನ ಇಷ್ಟೊಂದು ಆತುರವಾಗಿ ಹತ್ರದಿಂದ ಕರೆಸಲು ಕಾರಣವೇನು ಬುದ್ಧೆ? ಎಲೆ ಚಾರಕನೇ, ಯಾರೊಬ್ಬ ಪಾಪಿಯು ಶೆಟ್ಟರ ಮನೆಯಲ್ಲೇ ಇದ್ಕೊಂಡು ಶೆಟ್ಟರ ಮಗಳ ಮುತ್ತಿನಾರವನ್ನು ಕದ್ದಿದನಂತೆ. ಆತನಿಗೆ ಕರ ಚೆಲ್ಲಗಳನ್ನು ಕಡಿದು ನಮ್ಮ ಅರಮನೆ ಹಿಂಭಾಗದಲ್ಲಿರುವ ಕಂದುಕದಲ್ಲಿ ಬಿಸಾಡಿರುವರು. ಆ ಪಾಪಿಗೆ ಯಾರು ಸಹ ಅನ್ನ ನೀರನ್ನು ಕೊಡದಂತೆ ಡಂಗುರ ಮೂಲಕ ಸಾರುವನಾಗು. ಹಾಗೂ ಮಿತಿ ಮೀರಿ ಕೊಟ್ಟರೆ ಆತನಿಗಾಗಿರುವ ಶಿಕ್ಷೆಯು ಮತ್ತವರಿಗಾಗುವುದೆಂದು ಡಂಗುರ ಮೂಲಕ ಸಾರುವನಾಗು. ಆಯ್ತು ಬುದ್ಧಿ, ಸಾರ್ತಿನ್ ಬುದ್ಧಿ. ಏನ್ ಕೊಟ್ಟಿರ ಬುದ್ಧಿ? ಸಾರುವೆ ಡಂಗೋರ ಊರೆಲ್ಲ ಕೇಳಿರೆ, ಸಾರುವೆ ಡಂಗೋರ, ಸಾರುವೆ ಡಂಗೋರ ಊರೆಲ್ಲ ಕೇಳಿರೆ, ಸಾರುವೆ ಡಂಗೋರ. ಚಿಕ್ಕವರು ದೊಡ್ಡವರು ಎಲ್ಲರೂ ಕೇಳಿರೆ, ಚಿಕ್ಕವರು ದೊಡ್ಡವರು ಎಲ್ಲರೂ ಕೇಳಿರೆ, ಸಾರುವೆ ಡಂಗೋರ ಊರೆಲ್ಲ ಕೇಳಿರೆ, ಸಾರುವೆ ಡಂಗೋರ. ಚಂದ್ರಸೇನ್ ಮಹಾರಾಜರು ಸಾರೆಂದು ಹೇಳವ್ರ, ಚಂದ್ರಸೇನ್ ಮಹಾರಾಜರು ಸಾರೆಂದು ಹೇಳವ್ರೆ, ಸಾರುವೆ ಡಂಗೂರ ಊರೆಲ್ಲ ಕೇಳಿರೆ, ಸಾರುವೆ ಡಂಗೂರ. ಹೇಳಿ ಹೇಳಿ ಬುದ್ಧೆ 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 ಹೇಳಿ. ಕುಳ್ತಿರೋರೆಲ್ಲ ಕೇಳಿ ಬುದ್ಧಿ, ನಿದ್ದೆ ಮಾಡ್ತಾ ಇರೋರು, ತೂಗುಡಿಸ್ತಾ ಇರೋರು, ಬಲೋ ದೂರದಲ್ಲಿರೋರೆಲ್ಲ ಕೇಳಿ ಬುದ್ಧಿ. ಯಾರೋ ಒಬ್ಬ ಪಾಪಿಯೋ ಸೆಟ್ರ ಮಗಳ ಮುತ್ತಿನಾರ ಕದ್ಬಿಟ್ಟು ಇಲ್ಲ ಇಲ್ಲ ಅಂತಲೇ ಹೇಳ್ತಿದ್ರಂತೆ.
ಆ ಪಾಪಿಗೆ ಚಂದ್ರಸೇನ್ ಮಹಾರಾಜರು ಆ ಪಾಪಿಯ ಕರಾಚರಣಗಳನ್ನ ಕಡಿಸಿ ಕಂದೂಕ್ದಲ್ಲಿ ಬಿಸಾಡಿದಾರಂತೆ. ಆ ಪಾಪಿಗೆ ನೀರು ಅನ್ನ ಆಹಾರಗಳೇನಾದ್ರೂ ಕೊಟ್ರೆ ಅವ್ರಿಗಾದಂತ ಶಿಕ್ಷೆಯು ನೀವೆಲ್ರಿಗೂ ಆಗುತ್ತೆ. ನಾನು ಮಲಗಿದ್ದೆ, ನಿದ್ದೆ ಮಾಡ್ತಿದ್ದೆ, ದೂರದಲ್ಲಿ ಹೋಗಿದ್ದೆ, ಮನೆಗೆ ಹೋಗಿದ್ದೆ ಅಂದ್ರೆ ನಾನ್ ಜವಾಬ್ದಾರರಲ್ಲ. ಬುದ್ಧಿ ನಾನು ಈ ರಂಗಮಂಟಪದಿಂದ ಹಿಡ್ದು ಊರು ಮೊತ್ತಳ್ಳಿ ಬೋರೆ ಎಲ್ಲ ಸಾರ್ಕೊಂಡು ದೊಡ್ಡ ಬೀದಿಲ್ ಬಂದ್ಬಿಡ್ತೀನಿ. ಈ ಬೀದಿಲ್ ಹೋಗಿ ಆ ಬೀದಿಲ್ ಬರ್ತೀನಿ. ಬುದ್ಧಿ ದುಡ್ಡು ಬಿದ್ದೋಯ್ತು ಚಡ್ಡಿಯ ಜಮೀನೊಳಗೆ ಗಂಡ ಸುಟ್ಟೋಯ್ತು ಪುಣ್ಯ ದುಡ್ಡು ಬಿದ್ದೋಯ್ತು ಚಡ್ಡಿಯ ಜಮೀನೊಳಗೆ ಗಂಡ ಸುಟ್ಟೋಯ್ತು ಪುಂಡೆಯ ಕೂತಿನೊಳಗೆ. ಹೊಸ್ಮಾನೆಗೆ ಹೋಗ್ಬೇಡ ಮಲ್ಲಿ, ಹೊಸ್ಮಾನೆಗೆ ಹೋಗ್ಬೇಡ ಮಲ್ಲಿ, ನಿನ್ನ ತಲೆ ಮೇಲೆ ಕುಂತೈತೆ ಪಲ್ಲಿ. ಆ ಪಲ್ಲಿಯ ಸಪ್ನವ ಬಲ್ಲಿ, ಆ ಪಲ್ಲಿಯ ಸಪ್ನವ ಬಲ್ಲಿ. ದುಡ್ಡು ಬಿದ್ದೋಯ್ತು ಚಡ್ಡಿಯ ಜಮೀನೊಳಗೆ ಎಂಡ ಸುರ್ದೋಯ್ತು ಪುಂಡೆಯ ತೂತಿನೊಳಗೆ. ನಮ್ಮೂರಲ್ಲಿ ಮಾಡ್ತಾರೆ ಶುಂಠಿ, ನಮ್ಮ ಪಕ್ಕೂರಲ್ಲೊಬ್ಳವಳೆ ಕುಂಟೆ, ಆ ಕುಂಟಿಗೆ ನಾವು ಹೋಗಿ ಬೆಂಟೆ. ದುಡ್ಡು ಬಿದ್ದೋಯ್ತು ಚಡ್ಡಿಯ ಜೇಬಿನೊಳಗೆ ಎಂಡ ಸುರ್ದೋಯ್ತು ಪುಂಡೆಯ ತೂತಿನೊಳಗೆ. ಇನ್ನೇನಿದೆ ಕೇಳ್ರಪ್ಪ ಕೇಳಿ. ನಮ್ಮಪ್ಪ 12 ಕಂಬ ತೊಟ್ಟಿ ಅಟ್ಟೆ ಕಟ್ಸಿದ್ದ. ಈ ಭೂಪತಿ ಮಗ ಹುಟ್ಟಿ 12 ಕಂಬ ತೊಟ್ಟಿ ಅಟ್ಟಿಲೆ ಎಲ್ಲನೂ ಮಾರಿ 1 ಕಂಬ ಕೀಳುದು ಮಾರುದು 1 ಕ್ವಾರ್ಟರ್ ಕುಡಿದು, ಮತ್ತೊಂದು ಕಂಬ ಕೀಳುದು ಮಾರುದು ಮತ್ತೊಂದು ಕ್ವಾರ್ಟರ್ ಕುಡಿದು, ಇನ್ನೂ 1 ಕಂಬ ಕೀಳುದು ಮಾರುದು ಮತ್ತೊಂದು ಕ್ವಾರ್ಟರ್ ಕುಡಿದು, ಹಿಂಗೆ ಕುಡ್ದು ಎಲ್ಲ ಹಾಳು ಮಾಡಿ 12 ಕಂಬ ತೊಟ್ಟಿ ಅಟ್ಟಿನ ಈ ಭೂಪತಿ ಮಗ 1 ಕಂಬಕ್ಕೆ ತಂದು ನಿಲ್ಸಿದೆ ನೋಡಿ ಬುದ್ಧಿ. ನಮ್ಮಪ್ಪ ಬುದ್ಧಿವಂತನ, ಈ ಭೂಪತಿ ಮಗ ಬುದ್ಧಿವಂತನ? ನೀವೇ ತೀರ್ಮಾನ ಮಾಡಿ ನೋಡಿ ಬುದ್ಧಿ. ಲಸಗಳ ವಿಧಿಯ ಸಂಕಲ್ಪವಿದು, ವಿಧಿಯ ಸಂಕಲ್ಪವಿದು, ವೀರಾಲಸಗಳ ವಿಧಿಯ ಸಂಕಲ್ಪವಿದು. ವಿಧ ವಿಧ ಬಾಧೆಯ ಸಹಿಸಲಾರೆನು ನಾ, ವಿಧ ವಿಧ ಬಾಧೆಯ ಸಹಿಸಲಾರೆನು ನಾ.
ನೊಣಗಳು ಅತಿಯ ಗಾಯಕ್ಕೆ ನೊಣಗಳೇ ಮೂಸು ಬಿಸಿ ಬಿಸಿ ರಾಟವು ಸೋರುತ್ತಲಿರು ಬಿಸಿ ಬಿಸಿ ರಾಟವು ಸೋರುತ್ತಲಿರು ವಿಧಿಯೇ ವಿಧಿಯೇ ಓಹೋ, ಇವರು ಯಾರಾಗಿರ್ಬೋದು? ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡ್ತೇನೆ. ತಾವ್ಯಾರು ಬೇರಿ ತಾವ್ಯಾರು ಬೇರಿ ದಯವಿಟ್ಟು ಹೇಳೋ ದಯವಿಟ್ಟು ಹೇಳೋ ತಾವ್ಯಾರು ಬೇರಿ ತಾವ್ಯಾರು ಬೇರಿ ಮಹಾತ್ಮರೇ, ಅಮ್ಮ ತಾವು ಯಾರು? ಅಲ್ಲದೆ ಈ ಕಂದುಕದಲ್ಲಿ ಬಿದ್ದ ಗೋಳಾಡ್ತಿರಲು ತಿಳಿಸಬೇಕೆಂದು ಬೇಡಿಕೊಳ್ಳುವೆನು. ಅಮ್ಮ, ನಾನು ಯಾರಾದರೂ ಆಗಲಿ ಈ ಕಂದುಕದಿಂದ ಮೇಲೆತ್ತಿ ಕೂರಿಸಿದರೆ ಅನಂತರ ತಿಳಿಸುವನಮ್ಮ. ಆಗಬಹುದು ಮಹಾತ್ಮರೇ. ಅಮ್ಮ, ಮಹಾತ್ಮರೇ, ನೀನು ಯಾರು? ಅಲ್ಲದೆ ಈ ಮಾರ್ಗವಾಗಿ ನೀನು ಹೊರಗಡೆ ಬರಲು ಕಾರಣವೇನು ತಾಯಿ? ಮಹಾತ್ಮರೇ, ನಾನು ಈ ಸ್ವಾಮಿಯನ್ನ ಉಜ್ಜಯಿನಿ ಪಡೆದ ನಿಲೇಶೆಟ್ಟರ ಮಗಳು. ನನ್ನನ್ನು ಈ ಸ್ವಾಮಿಯ ನಗರದ ತಿಳಿಶೆಟ್ಟರ ಮನೆಗೆ ಕೊಟ್ಟು ಲಗ್ನ ಮಾಡಿರೋರು. ನನ್ನನ್ನು ಲಕ್ಷ್ಮೀದೇವಿ ಎಂದು ಕರೆಯೋರು ಮಹಾತ್ಮರೇ. ಏನು, ನೀನು ಉಜ್ಜಯಿನಿ ಪಟ್ಟಣದ ನೀಲಶೆಟ್ಟರ ಮಗಳೇ? ಹೌದು ಮಹಾತ್ಮರೇ. ನಿನ್ನನ್ನು ಇದೇ ಸಾಮವೇದ ನಗರದ ತೇಲಿಶೆಟ್ಟರ ಮನೆಗೆ ಕೊಟ್ಟು ಲಗ್ನ ಮಾಡಿರುವರೆ? ಹೌದು ಮಹಾತ್ಮರೇ. ನಿನ್ನನ್ನು ಲಕ್ಷ್ಮೀದೇವಿ ಎಂದು ಕರೆಯುವರೆ? ಹೌದು ಮಹಾತ್ಮರೇ. ಅಮ್ಮ ಲಕ್ಷ್ಮಿ, ನಾನು ಅದೇ ಉಜ್ಜಯಿನಿ ಪಟ್ಟಣದ ಪಾಪಿಯಾದ ವಿಕ್ರಮರಾಜನಲ್ಲವೇ ತಾಯಿ? ಅಯ್ಯೋ, ಏನು ನಮ್ಮ ಉಜ್ಜಯಿನಿ ಪಡೆದ ವಿಕ್ರಮರಾಜರೇ? ಹೌದು ತಾಯಿ. ಮಹಾತ್ಮರೇ, ಮಹಾತ್ಮರೇ, ತಮಗೆ ಈ ರೀತಿ ಕಷ್ಟ ಬರಲು ಕಾರಣವೇನು ಮಹಾತ್ಮರೇ? ಅಮ್ಮ ಲಕ್ಷ್ಮಿ, ತಿಳಿಸುವನು.
ಮಹಾತ್ಮರೇ, ಇದೇ ಪಟ್ಟಣದ ಚಂದ್ರಸೇನ ಮಹಾರಾಜರು ನಂದೈ ಸಟ್ಟರ ಮನೆಯಲ್ಲಿ ಮುತ್ತಿನ ಹಾರವನ್ನು ಕದ್ದ ಕಳ್ಳನೆಂದು ನನ್ನ ಕರಾಚರಣಗಳನ್ನು ತುಂಡು ತುಂಡಿಗೆ ಕಡಿದು ಈ ಕಂದುಕದಲ್ಲಿ ಬೀಸಾಡಿದರಮ್ಮ, ಬೀಸಾಡಿದರು. ಅಮ್ಮ, ಈ ಒಡಲ ಉರಿಯನ್ನು, ಈ ಗಾಯದ ಬಾಧೆಯನ್ನು ತಾಳಲಾರನು ತಾಯಿ, ತಾಳಲಾರನು. ಬಲು ಪಾಪಿಯನ್ನ ಜನ್ಮವ ದೇವಾ ಸರಿದೇ ಬಲು ಪಾಪಿಯನ್ನ ಜನ್ಮವ ಬಲು ಪಾಪಿಯನ ಜನ್ಮವ ದೇವಾ ಬಲಿದೇವಾ. ಪೂರ್ವ ಜನ್ಮದ ಕರ್ಮ ಫಲವೋ ದೇವಾ, ಪೂರ್ವ ಜನ್ಮದ ಕರ್ಮ ಫಲವೋ ಅದು ಎನ್ನ ಬಿಟ್ಟು ಹೋಗುವುದೇ ಅಮ್ಮ. ಅಮ್ಮ, ಮಹಾತ್ಮರೇ, ನಾನು ಇಂದಿನ ಜನ್ಮದಲ್ಲಿ ಯಾರ ಕರಾಚರಣೆಗಳನ್ನು ಕಡಿಸಿ ಹಾಕಿದ್ದನೋ ಅದು ಈ ಜನ್ಮದಲ್ಲಿ ಈ ರೀತಿ ಆಗಿರುವುದಮ್ಮ. ಅಮ್ಮ, ಮಹಾತ್ಮರೇ, ನನ್ನ ಕಷ್ಟವು ಹೇಗಾದರೂ ಆಗಲಿ, ನನ್ನ ಪ್ರಜೆ ಪರಿವಾರವೆಲ್ಲವೂ ಸುಖದಿಂದಿರುವುದೇ. ಎಲ್ಲರೂ ಸೌಖ್ಯದಿಂದಲೇ ಇರುವರು ಮಹಾತ್ಮರೇ. ಆಹಾ, ನನ್ನ ಪಟ್ಟಣದ ಹೆಣ್ಣು ಮಗಳು ಆಗುವತ್ತಿಗೆ ನನ್ನ ಕಷ್ಟ ಸುಖಾದಿಗಳನ್ನ ವಿಚಾರಿಸಿ ತಿಳಿಸಿದಳು. ಅಮ್ಮ, ಮಹಾತ್ಮರೇ, ನನಗೆ ದಾಹವಾಗುತ್ತಿರುವುದು, ಸ್ವಲ್ಪ ಜಲವನ್ನಾದರೂ ತಂದು ಕೊಡುವೆಯಾ ತಾಯಿ? ಆಗಬಹುದು ಮಹಾತ್ಮರೇ. ಅಮ್ಮ, ಸ್ವಲ್ಪ ನಿಲ್ಲು ತಾಯಿ. ಚಿಕ್ಕ ಚಿಕ್ಕ ನೀನು ನನಗೆ ಜಲವನ್ನು ತಂದುಕೊಟ್ಟರೆ ನಿನಗೆ ತುಂಬಾ ಶಿಕ್ಷೆಯಾಗುವುದಮ್ಮ. ಮಹಾತ್ಮರೇ, ತಮಗೆ ಜಲವನ್ನು ತಂದುಕೊಟ್ಟರೆ ನನಗೆ ಏತಕ್ಕೆ ಶಿಕ್ಷೆ ಯಾವುದು ಮಹಾತ್ಮರೇ? ಅಮ್ಮ, ಇದೇ ಪಟ್ಟಣದ ಚಂದ್ರಸೇನ ಮಹಾರಾಜರು ನಂದೈ ಸಟ್ಟನ ಮನೆಯಲ್ಲಿ ಮುತ್ತಿನ ಹಾರವನ್ನು ಕದ್ದ ಕಳ್ಳನಿಗೆ ಯಾರು ಅನ್ನ ನೀರು ಕೊಡದಂತೆ ಡಂಗೂರದ ಮೂಲಕ ಸಾರಿಸಿರುವರಮ್ಮ. ಹಾಗೂ ಮಿತಿ ಮೀರಿ ಕೊಟ್ಟವರಿಗೆ ನನಗಾಗಿರುವ ಶಿಕ್ಷೆ ಕೊಟ್ಟವರಿಗಾಗುವುದೆಂದು ನೇಮಿಸಿರುವರಮ್ಮ. ಮಹಾತ್ಮರೇ, ತಮ್ಮಿಂದ ನನಗೆ ಯಾವ ಕಷ್ಟ ನೀವು ನನ್ನ ಜೊತೆಯಲ್ಲಿ ನಮ್ಮ ಮನೆಗೆ ಬಂದರೆ ತಮಗೆ ಉಪಚಾರವನ್ನು ಮಾಡ್ತೇನೆ ಮಹಾತ್ಮರೇ, ಎಂದಿಗೂ ದುಃಖಿಸಬೇಡಿ. ಅಮ್ಮ, ಬೇಡ ತಾಯಿ, ನಾನು ಇಲ್ಲೇ ಇದ್ದು ನನ್ನ ಕರ್ಮಾದಿಗಳನ್ನು ಕಳೆಯುತ್ತೇನೆ. ನೀನು ನಿನ್ನ ಮನೆಗೆ ಹೋಗಿ ಸುಖದಿಂದ ಜೀವಿಸು ತಾಯಿ.